ಚಿಕಾಗೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕ್ಷಣ ಮಾತ್ರದಲ್ಲಿ ದೊಡ್ಡ ಅನಾಹುತ ಆಗಿಬಿಡ್ತಾ ಇತ್ತು. ತಪ್ಪಿ ಹೋಗಿದೆ ಅದು. ಎರಡು ವಿಮಾನಗಳ ನಡುವಿನ ದೊಡ್ಡ ಡಿಕ್ಕಿ ತಪ್ಪಿದೆ ಅಲ್ಲಿ ಅಂತ ಹೇಳ್ಬೋದು. ಕ್ಷಣಾರ್ಧದಲ್ಲಿಯೇ ನೂರಾರು ಜನ ಹೆಣೆಗಳಾಗ್ಬಿಡ್ತಾ ಇದ್ರು. ಈ ವಿಮಾನದಲ್ಲಿದ್ದರೂ ಸಾಯ್ತಾ ಇದ್ರು, ಆ ವಿಮಾನದಲ್ಲಿದ್ದರೂ ಸಾಯ್ತಾ ಇದ್ರು. ಆ ರೀತಿಯಲ್ಲಿ ಒಂದು ಲ್ಯಾಂಡಿಂಗ್ ಆಗಬೇಕಾದ್ರೆ ರನ್ವೇನಲ್ಲಿ ವಿಮಾನಕ್ಕೆ ಖಾಸಗಿ ಜೆಟ್ ವಿಮಾನ ಅಡ್ಡ ಬಂದುಬಿಟ್ಟಿದೆ. ಇಲ್ಲಿ ಖಾಸಗಿ ಜೆಟ್ ವಿಮಾನ, ಒಂದು ವಿಮಾನ ಲ್ಯಾಂಡ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಖಾಸಗಿ ಜೆಟ್ ಅದಕ್ಕೆ ಅಡ್ಡ ಬಂದಿದೆ. ಕೂದಲೆಳೆ ಅಂತರದಲ್ಲಿ ಎರಡು ವಿಮಾನಗಳ ನಡುವಿನ ಘರ್ಷಣೆ ತಪ್ಪಿದೆ. ಇಲ್ಲಿ ಚಿಕಾಗೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಾಗಿರ್ತಕ್ಕಂಥ ಘಟನೆ ಇದು. ನೋಡಿ, ಇನ್ನೊಂದು 20 ಮೀಟರ್ ಏನಾದರೂ ಆ ವಿಮಾನ ಮುಂದಕ್ಕೆ ಹೋಗಿದ್ದಿದ್ರೆ, 20 ಮೀಟ್ರಷ್ಟು ವಿಮಾನ ಮುಂದಕ್ಕೆ ಹೋಗಿದ್ದಿದ್ರು ಕೂಡ ಭಾರೀ ಪ್ರಮಾಣದಲ್ಲಿ ಅಪಾಯ ಆಗಿ, ನೋಡಿ ಆ ಕಡೆಯಿಂದ ಅದು ಆ ರೋಡಿಗೆ ಅಡ್ಡಲಾಗದು ಬರ್ತಾ ಇದೆ. ಇದು ಟೇಕ್ ಆಫ್ ಆಗಿದೆ ಅಷ್ಟೇ. ಇದು ಟೇಕ್ ಆಫ್ ಇನ್ನೇನು ಅಂದರೆ ಇದು ಇಳಿಬೇಕಾಗಿತ್ತು ರನ್ವೇನಲ್ಲಿ ಇಳಿಬೇಕು. ಇನ್ನೇನು ಇಳಿಯೋ ರೀತಿಯೇ ಬಂತು. ಯಾವಾಗ ಅಡ್ಡ ಜೆಟ್ ಬಂತೋ ಚಾಲಕ ಏನು ಮಾಡ್ತಾನೆ, ಪೈಲಟ್ ಏನು ಮಾಡ್ತಾನೆ, ಅದನ್ನು ಇಮ್ಮಿಡಿಯೇಟಾಗಿ ಅದನ್ನು ಇಳಿಸದೆ ಮತ್ತೆ ಟೇಕ್ ಆಫ್ ಮಾಡ್ತಾನೆ. ನೋಡಿ, ಇಲ್ಲಿ ಚಾಲಕನ ಜಾಣ್ಮೆ ಇದು, ಪೈಲಟ್ನ ಜಾಣ್ಮೆ ಇದು. ಅಕಸ್ಮಾತ್ ಅವನು ಇಳಿಸ್ಬಿಟ್ಟಿದ್ದರೆ ಆ ಖಾಸಗಿ ಜೆಟ್ಟಲ್ಲಿದ್ದವರು ಉಳಿತಾ ಇರಲಿಲ್ಲ, ಈ ವಿಮಾನದಲ್ಲಿದ್ದವರು ಉಳಿತಾ ಇರಲಿಲ್ಲ. ಡಿಕ್ಕಿಯಾದ ತಕ್ಷಣ ಏನಾಗುತ್ತೆ, ಸಾಮಾನ್ಯವಾಗಿ ಬೆಂಕಿ ಹೊತ್ಕೊಂಡು ಬಿಡುತ್ತೆ. ಬೆಂಕಿ ಹೊತ್ಕೊಳ್ತಲ್ಲ, ಇಳಿಸುವಂತೆಯೇ ಬಂದು ಇನ್ನೇನು ಇಳಿಬೇಕು ವಿಮಾನ ಎನ್ನುವಷ್ಟರಲ್ಲಿ ಅದೇ ಸ್ಪೀಡಲ್ಲಿತ್ತಲ್ಲ, ಆ ವಿಮಾನ ಇದ್ದಕ್ಕಿದ್ದಂತೆಯೇ ಟೇಕ್ ಆಫ್ ಮಾಡುವ ಮೂಲಕವಾಗಿ ದೊಡ್ಡ ದುರಂತವೊಂದು ಇಲ್ಲಿ ತಪ್ಪಿದೆ.